ಡಾಕ್ಟರ್ ತಂದು ಕೂತಿರಲ್ಲೇನೋ ಏನಾಗಲ್ಲ ಅನ್ನಿಸ್ತಾ ಆಮೇಲೆ ಅಮ್ಮ ರಾತ್ರಿ ಬೇಡಿಕೆ ನೆವ ಅಂತ ಅಷ್ಟೇ ಅಷ್ಟೇ ಕಣ್ಣೀರೇ ಆಮೇಲೆ ನಿದ್ದೆ ಮಾಡಕ್ಕೆ ಅಮೇರಿಕೆಯಿಂದ ಬಂದ ನಮ್ಮ ಅಣ್ಣ 1ನೇ ತಾರೀಕು ಬಂದು ನಂಗೆ ಏನೂ ತಂದಿಲ್ಲ. ನಂದೊಂದು ಚಾಕ್ಲೇಟ್ ಅದು ಮರ್ಕೊಂಡ್ಬಿಟ್ಟು ಬೆಳಗ್ಗೆ ಅಮೇರಿಕೆ ಹೋಗುತ್ತೆ, ರಷ್ಯಾಕ್ಕೆ ಹೋಗುತ್ತೆ, ಕಾಂಬೋಡಿಯಾಕ್ಕೆ ಹೋಗುತ್ತೆ. ನಾವು ನಂಬೋದಿಲ್ಲ. ಕಾಂಬೋಡಿಯ ನಮ್ಮ ಮುಸ್ಲಿಮಾನ ಜನಾಂಗ ಪೊಲೀಸಿಗೆ ಬರ್ಬಿಟ್ರೆ ಮಗು ಆಯ್ತಂತೆ. ಭಕ್ತಿ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗುತ್ತವೆ ಅಲ್ವಣ? ಎಲ್ಲಿ ಬೇಕಾದ್ರೂ ಬರ್ತಾಳೆ. ಇದೇ ರೂಪನೇ ಬರ್ತಾಳೆ, ಇಲ್ಲ ಸಿಂಹದ ಮೇಲೆ ಬರ್ತಾಳೆ. ಹಿಂಗೆ ಬಂದು ನಮ್ಮನ್ನು ನಂಬಿರೆ ಟ್ರೈನ್ಗೆ ಹೊಡೆದ್ರೆ ಏನದೇನು ಗೊತ್ತಿಲ್ಲ. ಹಂಗು ಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಬುಕ್ ಮಾಡಿ ದೇವ್ರು ಸಿಗುತ್ತೆ. ಸಿಂಹದ ರೂಪಲ್ಲೇ ಬಂದ್ಬಿಡ್ತಾಳೆ. ಯಾವುದೋ ಒಂದು ರೂಪ, ನೀರು ರೂಪದಲ್ಲೋ ಮನ್ಸು ರೂಪದಲ್ಲೋ ಯಾರೋ ಬೈಕ್ ಕನ್ನಡ ರೂಪದಲ್ಲಿ ಬರ್ಬೋದು, ಕರ್ಕೊಂಡು ಹೋಗ್ಬೋದು, ಬರ್ಬೋದು. ಭಕ್ತಿ ದೊಡ್ಡದಾಗಿರ್ಲಿ, ಸೇರ್ತಾ ಆಗ್ತೀನಿ. ಯಾರಿಗಾರ ಮೇಕಪ್ ಅವ್ರು ನಾವು ಜವಾಬ್ದಾರಲ್ಲ. ನೀರು ಇರಲಿಲ್ಲ ಅಂದರೆ 3-4 ತೆಗ್ಸಿದ್ವಿ, ನೀರಿರಲಿಲ್ಲ. ಇವಾಗ ಫೋಟೋ ಇಟ್ಟು ಪೂಜೆ ಮಾಡಿ ನಮಗೆ ನೀರು ಬಂತು. ಫೇಸ್ಬುಕ್ಕಲ್ಲಿ ನೋಡ್ಕೊಂಡೇ ಇಟ್ಟಿದ್ದು. ನೀರು ಬರ್ತಾ ಇದೆಯಾ? ನೀರು ಬರ್ತಾ ಇದೆ, ಚೆನ್ನಾಗಿ ಬಂತು ನೀರು. ಯಾವ ಊರಕ್ಕ? ನಂಜನಗೂಡು ತಾಲೂಕು ಬದನವಾಡ. ನಮಸ್ಕಾರ. ಯಾರ್ಯಾರು ತೋಟದಲ್ಲಿ ನೀರು ಬರ್ತಾ ಇದೆ ದಯವಿಟ್ಟು ಬೇಡ್ಕೊಳ್ಳಿ ರೈತರ. ನಿಮ್ಮ ಜೀವನಕ್ಕೆ ಆಗೋಷ್ಟು ನೀರು ತಾಯಿ ನಮ್ಮ ಕೊಡ್ಲಿ ಅಂತ ನಾನು ಆಸೆ. ನೋಡಿ ನೀರು ಬಂದಿದೆ ನೋಡ್ರಿ ಈಗ. ಮತ್ತೆ ಇನ್ನೊಂದು ಸಮಸ್ಯೆ, ಹೆಸರು ಸಂಗಿರ್ಬೇಕು. ನಾನು ಅವಾಗ ನಂಬ್ತೀನಿ ನಿಮ್ಮನ್ನೆಲ್ಲ. ನನ್ನ ಬಂದು ಹೊಗಳಿ ನಾನು ನಂಬಲ್ಲಿ ಇದೆ ಕೈ, ಆದ್ರೆ ಕೈ ನಮ್ದಲ್ಲ, ತಾಯಿ ಮಾಡಿಸೋದು ಅಷ್ಟೇನೆ. ಇದಕ್ಕೆ ಆಯಸ್ಸಿಲ್ಲ, ಸತ್ತೋಗ್ಬಿಡುತ್ತೆ ಈ ಕೈ. ಆದ್ರೆ ನಿಮ್ಮ ನಂಬಿಕೆ ಸಾಯಲ್ಲ, ದೇವ್ರು ಸಾಯಲ್ಲ. ದೇವ್ರನ್ನ ನಂಬಿ ನೀವೆಲ್ಲ ಗೊತ್ತಾಯ್ತರ. ನನಗೆ ಸೇವೆ ಮಾಡೋ ಸಿಕ್ಕಿತ್ತು, ಇದು ಅದೃಷ್ಟ ಸಿಕ್ಕಿದೆ. ನೀವು ಸಾಧ್ಯವರ ಸೇವೆ ಮಾಡಿ, ಕಸ ಹೊಡೀರಿ, ಗುಡಿಸ್ರಿ. ಯಾರಿಗ ತೊಂದರೆ ಕೊಡೋದು ಬಿಟ್ರೆ ಒಳ್ಳೆ ಉತ್ತಮ ಮನುಷ್ಯರಾಗಿ ಬದುಕಿ ಅಧಾರ ಮಾಡಿ. ಗೊತ್ತಾ? ತೀರ್ಥ ಆಗ್ತೀನಂತೆ. ದಯವಿಟ್ಟು ಮನೆಗಳು ನಿಧಾನಕ್ಕೆ ಹೋಗಿ, ಮಕ್ಕಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಿ, ಒಳ್ಳೆ ವಿನಯ ಕಲಿಸಿ. ಕರೆಂಟ್ಗಳು, ಬಾವಿಗಳು, ರೋಡಲ್ಲಿ ಎಚ್ಚರವಾಗಿರಿ. ಯಾಕ ನಿಮ್ಮ ತೋಟ ನೀವು ಕಂಟಿನ್ಯೂ ನೀರು ಬರಲಿ, ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಬರಲಿ. ನೋಡಿ ಗಡಿಯಾರ ಟಿವಿ ನಮ್ಮ ಫೋಟೋ ಇಡಿ. ಯಾರ ಮನೆ ಕುಡಿತಾರೆ ಮೇಲ್ಕೊಡಿ, ಖಂಡಿತ ಕುಡಿಯೋದು ಬಿಡ್ತಾರೆ. ರಾತ್ರಿ 1 ಗಂಟೆ ದೇವ್ರು ಕೇಳಿದ್ವಿ, ಹೂವು ಬಲಗಡೆ ಕೊಟ್ಟು ಮಾಡಿಸಿದಾರೆ ಅಂತ. ಅದು ಕೇಳಿದ್ವಿ ನಾವು. ಪರಿಹಾರ ಇದೆ ಕೊಡ್ತೀವಿ, ಅಲ್ಲಿ ಕೊಡ್ತೀವಿ ಅಂತ ಕೇಳಿದ್ವಿ. ಕೇಳೋಣ ನಾವು ಈಗ ಬರ್ತಿದ್ದೀವಿ ತಾಯಿ ಹತ್ರ ಹೋಗ್ರಿ ನೀವು, ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಎಷ್ಟು ಬಾಬು? 1.5 ತಿಂಗಳು. ಇಲ್ಲ ನೋಡಿ, ಬೇಡ್ಕೊಂಡ್ರೆ ಮಗು ಆಯ್ತೆ. ಖುಷಿ ಪಡೋಣ, ಸಂತೋಷ ಪಡೋಣ, ಬೇಜಾರು ಮಾಡ್ಕೊಂತೀರಾ? ಆಶೀರ್ವಾದ ಮಾಡಿ. ಯಾರು ಮಾಟ ಮಾಡ್ಸಿದ್ರೆ ಏನೂ ಆಗಲ್ಲ. ನೀವು ಎಂತಿನ ಒಂದು ಅಂತರ ಕೊಡ್ತೀನಲ್ಲಿ, ಅಂತರ ಹಾಕ್ಕೊಂಡ್ಬಿಟ್ಟು ಮನೆ ಫೋಟೋ ಇಟ್ಟಿದ್ಯಾ, ಸುಮ್ಮನೆ ಪೂಜೆ ಮಾಡು. ನಿನ್ನ ತೀರ್ಥ ಸ್ನಾನ ಮಾಡಿ, ಯಾವ ಕಾಯಿ ಬರಲ್ಲ, ಮಾಟ ಬರಲ್ಲ. ಫಸ್ಟ್ ಪಾಪು ಹಾಲು ಕೊಡಿಸು. ಥ್ಯಾಂಕ್ಸ್ ಅಮ್ಮ. ಈ ಪಾಪುಗೆ ಪಾಪು ಕಟ್ಟ ಬದಲು ಈ ತೆಂಗಿ ಕಟ್ತೀನಿ ಅಂತೆ. ಮಕ್ಕಳು ನಿನಗೆ ಸರಿ, ಕುತ್ಕೊಂಡು. ಎರಡು ಸೀರೆ ಕೊಡ್ತಾರೆ, ಇಬ್ಬರೇ ಬಂದಿದೆ. ಅವರೆಲ್ಲ ಬೇಡ, ಸಿಗಿರು ಮಕ್ಕಳೆಲ್ಲ ಬೇಡ. ಸ್ವಾಮಿ ನಮ್ಮ ಸ್ವಲ್ಪ ಊಟ ಮಾಡ್ಕೊಂಡು ಬರೋದು ನಾವು. ಭಕ್ತಿ ಯಾರಪ್ಪ ಸತ್ತಲ್ಲ ಅಲ್ವಾ? ಮಮ್ಮಿ ಏನ್ ಸಮಾಚಾರ? ಆರಾಮಿದ್ದೀರಮ್ಮ? ಇನ್ನೊಂದು ಇಂತ ಸೇರಮ್ಮ ಕುಡಿ ಜ್ಯೋತಿ. ಇನ್ನೊಂದು ಸೀರೆ ಕೆಂಪು ಕೊಟ್ಟಲ್ಲ, ಆ ಥರದ್ದು ಇನ್ನೊಂದು ಸೀರೆ ಚಿಕ್ಕರ ಫೋಟೋ ಕೊಡ್ತೀನಿ. ಆಯ್ತು ಸ್ವಾಮಿ. ಒಂದು ಹೂವಿನಾರ ಕೊಡಿ, ಯಾರೇ ಬಂದದ್ದು. ನನ್ನ ಸೀರೆ, ದೇವ್ರ ಸೀರೆ. ಊಟ ಮಾಡಿರಾ? ತಮಿಳ ನೀವು ಒಂದು ಹೆಣ್ಣು ಕೊಡ್ತೀರಾ ಕುಮಾರಂಗೆ? ಮಾಡ್ಕೋಬಾರ್ದು. ಈ ದೇವಸ್ಥಾನ ಕಟ್ತಾರೋ ತಿರುವಣ್ಣಾಮಲೆಯರು, ತಮಿಳರು. ಅವನಿಗೆ ಕಾಲು ಬಂದಿದೆ. ಅವನು 33 ವರ್ಷ. ಒಂದೇ ಒಂದು ಯಜಮಾನಲ್ಲ, ಅವನಿಗೆ ಹೆಣ್ಣು ಹುಡುಕ್ತಾ ಇದೀವಿ. ನೀನು ಯಾಕೆ ಕುತ್ಕೊಂಡೆ ಅಂತಾನೆ ಗೊತ್ತಾಗ್ತದೆ. ಮಾಂಗಲ್ಯ ಚೆನ್ನಾಗಿರ್ಲಿ ಅಂತ
ತೀರ್ಥಕ್ಕೆ ತಾಯಿ ನಮ್ಮ ಗಂಡನಿಗೆ ಆರೋಗ್ಯ ಕೊಡ್ತೀವಿ. ಒಂದೇ ಒಂದು ಹೇಳ್ತೀವಿ ಮತ್ತೆ ಗಡಿಯಾರಕ್ಕೆ ಫೋಟೋ ಹಿಡಿದು ತೀರ್ಥ ಬಿಡಿ, ಭಕ್ತಿಯಿಂದ ಬೇಡ್ಕೊಳ್ಳಿ, ನಂಬಿಕೆ ನಂತರ ಹಾಕೊಳ್ಳಿ, ಗಾಡಿಗೆ ಸ್ಟಿಕ್ಕರ್ ಹಾಕೊಳ್ಳಿ, ಆಕ್ಸಿಡೆಂಟ್ ಆಗೋದಿಲ್ಲ. ತೀರ್ಥ ಕೊಡಿ, ಗಂಡ ಬಗ್ಗೆ ಮಾತಾಡಬಹುದು, ಅದಕ್ಕೆ ದೊಡ್ಡದೇನಿಲ್ಲ. ತಾಯಿ ಮುಂದೆ ಕುತ್ಕೊಳ್ಳಿ, ಸ್ವಲ್ಪ ಆರಾಮಾಗಿ ನಿಮ್ದಿಯಾಗಿ ಹೋಗಿ. ನೀವ್ ಹೆಂಗ್ ಮಾಡ್ತೀವ ಎಲ್ಲ ಕೂತ್ಕೆ ಬಿಟ್ಟಿರ 100 kg ಇದ್ದೀರಾ, ಇಲ್ಲಿ ಏನ್ ಮಾಡೋದು ತಗೊಂಡು ನಿಮ್ಮನ್ನೆಲ್ಲವ ನೆಲಗಿರ ಕುಚ್ಬಿದ್ರೆ ಏನ್ ಮಾಡೋದು ನೋಡಿಲ್ಲ. ಇವ್ರು ಅದೇ ಇದು ಎಲ್ಲ ಅವೇ. ನಾನು ಹೋಗ್ತೀನಿ, ನಮ್ಮ ಇಲ್ಲಿ ಒಂದು ದಾರಿ ಮಾಡ್ಕೊಟ್ಬಿಡೋಣ. ಬಹಳ ಕಷ್ಟ ಬೆಳಗ್ಗೆ ಹೊಟ್ಟೆ ಗಂಡ ಮಕ್ಳು ತಿಂಡಿ ಮಾಡ್ಕೊಳಕ್ ಆಗ್ತಿಲ್ಲ ಗುರುಗಳು. ಏನ್ ಮಾಡ್ಬೇಕು ಹೇಳಿ? ಬರೀ ಪಾಠ ಪತ್ರ ಮಾಡಿ ಸಾಯಿಸ್ತಿದ್ದಾರೆ ಇಲ್ಲ. ಲವ್ ಮಾಡ್ಕೊಂಡು ಗಂಡದ ಮದ್ವೆ ಗುರುಗಳೇ. ಇವ್ರ ಗಂಡ ಅದೇ ಮಗ. ಯಾರು ಗಂಡ? ಯಾರು ಇವರೇ ಯಾಕಲ್ಲ ಗಂಡನ ಏನು ಪ್ರಾಬ್ಲಮ್ ಇಲ್ಲ ಗುರುಗಳೇ. ನನ್ ಬಾಬಾದ ಅವ್ರ ಅಕ್ಕ ತಂಗಿಯರೆಲ್ಲ ಸಕ್ಕತ್ ಹಿಂಸೆ. ಯಾವ ಊರು ನೀವು? ಸಕಲೇಶ್ಪುರ ಗುರುಗಳೇ. ಯಾರೇನ್ ಮಾಡಕ್ ಬಿಡ್ಕೊಂಡ ಇಲ್ಲ ಗುರುಗಳೇ. ಆಸ್ಪತ್ರೆ ತಿರ್ಗಾಯ್ತು, ಎಲ್ಲ ದೇವರು ಚಂದ್ರ ನಂಬ್ಕೊಂಡು ನನ್ ಮದ್ವೆ ಇದೆ ಗುರುಗಳೇ. ಇವತ್ತು ಪರಿಸ್ಥಿತಿ ಚಿಂತೆ ಅಂತ ಹೋಗಿದೆ. ತಾಳಿ ಚೇನ್ ಇಟ್ಬಿಟ್ಟು ಹೋಮ ಅವನ್ನೆಲ್ಲ ಮಾಡಿಸ್ದೆ ಗುರುಗಳೇ. ಭಟ್ರು ಹೇಳಿದ್ರೆ ಕೇಳಿ ಎಲ್ಲ ಯಾವ್ದು ಹೋಮ ಮಾಡಕ್ಕೆ ದಲ್ಕೆಟ್ಟರ ಹೋಮ ಮಾಡಿದ್ರೆ, ಚೆಂಡೆ ಹೋಮ ಮಾಡಿದ್ರೆ, ಪ್ರಾಣಪರಿಶೀಲನೆ ಮಾಡಿದ್ರೆ ಏನು ಬರಲ್ಲ ಕಂಡ್ರು. ಮನ್ಸಲ್ಲಿ ಭಕ್ತಿ ಇರ್ಕಲ್ರಪ್ಪ. ದೇವ್ರ ನಂಬ್ರಯ್ಯ, ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕ್ರಯ್ಯ, ಪ್ರಕೃತಿ ನಂಬ್ರಯ್ಯ, ಚಿನ್ನ ಅನ್ನ ನಂಬ್ರಿ, ಮಣ್ಣು ನಂಬ್ರಯ್ಯ, ಗಾಳಿ ನಂಬ್ರಯ್ಯ. ನಂಗೆ ಹೊಟ್ಟೆ ನೋವು ಬಂದ್ರೆ ಬೆಳಗ್ಗೆ ಹೊತ್ತು ಹೋಮ ಮಾಡ್ಕೊಂಡ ಎಲ್ಲಾ ಕಡೆ ಹೋಗ್ಬಂದಿದೆ ಗುರುಗಳ. ತಾಳಿ ಚೇನ ಆಡ್ಬಿಡೋ ಪರಿಸ್ಥಿತಿ ಬಂದಿದೆ. ಬರೀ ಸಾಲ ಹೋಗೋದು, ನಮ್ ಬಾವ ಹೋಗೋದು ಮಂತ್ರ ಇಟ್ಕೊಂಡು ಮಾಡೋದು, ಹುಚ್ಚ ಹಿಡ್ದಾಗ ಆಗೋಗುತ್ತೆ ಗುರುಗಳ. ಮಗ ಕಷ್ಟಪಟ್ಟು ಉಳಿಸ್ಕೊಂಡಿದೀನಿ ಗುರುಗಳೇ. ಅಮ್ಮ ನಿಮ್ಗೆ ಯಾರು ಬಂದ್ಯಾರ? ನಿಮ್ಮ ಅಮ್ಮನ ಮೇರು ನೋಡಿ. ಹೊಟ್ಟೆ ನೋವು ಹೊಟ್ಟೆ ರೋಸಿದ್ರೆ, ಹೊಟ್ಟೆ ನೋವು ಬಂದಿದ್ರೆ ಅಡಿಗೆ ಅವಾಗ ಹಿರಿಯರನ್ನ ಬೇಡ್ಕೊಂಡಿದ್ದೆ ಗುರುಗಳ ಮೊಬೈಲ್ ಅಲ್ಲಿ. ಅವು ವಾಸಿ ಆಗಿತ್ತು. ನಾನು ಅರ್ಕೆ ಕೊಟ್ಟಿದ್ದಿಲ್ಲ, ಒಂದು ಅರ್ಕೆನೂ ಕೊಟ್ಟಿದ್ದೀವಿ. ವಾಸಿ ಆದ್ಮೇಲೆ ಈಗೆಲ್ಲ ಹೋಗಿ ಏನೋ ಮಾಡಿಸಿ ದುಡ್ಡು ಕಳ್ಕೊಂತೀರಾ. ಇಲ್ಲಿ ಬರೇ ಬೇಡ್ಕೊಂಡು ಹುಷಾರ, ಇಲ್ಲಿ ಬರೋಕೆ ನೋಡ್ತೀರಿ ಅಲ್ಲ. ಪೂರ್ತಿ ಕೇಳಿಸ್ ಒಳಗ್ ಬಿಟ್ಟು ಅಲ್ಲಪ್ಪ, ಎಲ್ಲ ಹೋಗಿ ಎಲ್ಲ ಕಳ್ಕೊಂತಾರ. ನಮ್ ತಪ್ಪಲ್ಲ ಅದು. ಇಲ್ಲಿ ಏನು ಇಲ್ಲ, ನಂಬಿಕೆ ಹುಷಾರಾಗುತ್ತೆ. ಹುಷಾರ್ ಮತ್ತೆ ಬಂದು ಕಳ್ಳಿ ಇವಳೆ ಹೇಳ್ತಾರೆ. ಈ ಹುಷಾರನ್ನ ಬಂದಿಲ್ಲ ಅಂತ ಈಗ ಬರಲ್ಲ ಬಿಡ್ತಾಳ. ಈ ದೇವರು ದಂಡಂ ದಶಮಣಂ ಇದೇನು ಕೇಳಲ್ಲ, ಭಕ್ತಿ ಕೇಳುತ್ತೆ. ನಾನೇ ಕಳ್ಸಿದ್ದೀನಿ ಗುರುಗಳೇ. ಹೋಗಿ ನನಗೆ ಬರಕ್ಕಾಗಿಲ್ಲ ಗುರುಗಳೇ, ನನಗೆ ಬರಕ್ಕಾಗಿಲ್ಲ. ಇವತ್ತು ನಮ್ಮನೆ ಡ್ಯೂಟಿಗೆ ಹೋಗೋರು ಕರೆಸ್ಕೊಂಡ್ಬಿಟ್ಟು ನನಗೆ ಬಂದಿದ್ದೀನಿ. ಡ್ರೈವರ್ ಏನಪ್ಪ? ನಾನು ಡ್ರೈವರ್. ನೀ ಇಲ್ಲಿ ಬಾ, ಅಲ್ಲಿ ಹೋಗ್ತೀನಿ. ಇವ್ರು ಶಿವಮೊಗ್ಗ ಡ್ರೈವರ್, ನಮ್ಮ ಡ್ರೈವರ್. ಇವರು ಡ್ರೈವರ್ ಕೆಲಸ ಮಾಡ್ಬಿಡ. ಸಾರಿಸಿ ಕೈಕೊಂಡು ಹೋಗ್ತಾರೆ. ಇಲ್ಲಿ ಬರ್ಲಾರ್ದಂಗ್ ಮಾಡಿಬಿಡ್ತಾರ. ಬರಾಕ ಬಿಡಲ್ಲ, ಪೀಡ ಇದು ಹತ್ತಿ ಬಿಡ್ತೈತಿ. ಒಟ್ಟು ಬರ್ಬೇಕಂದ್ರೆ ಕಾಲ್ ಎತ್ತಲಾರ್ದಂಗ್ ಮಾಡಿಬಿಡ್ತಾರ. ಉಳಿದ್ರೆ ಹೆಚ್ಚು ಮಗಳು ರಜೆ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೆ ಗೊತ್ತಾ. ಸತ್ಯ ಹೋಗೋಣ ಎಲ್ಲ ನಮ್ದು ಅದೇ ಕೋಳಿ ಎಲ್ಲ ಅಮಾಸೆ ಸಾಯಕ್ ಮುಂಚೆ ಇಲ್ಲಿ ಬರ್ಬೇಡ್ರಪ್ಪ ನೀವು. ಮತ್ತೆ ಇಲ್ಲಿ ಬಂದ್ರೆ ಸತ್ತು ನಮ್ಮೇಲೆ ಬರುತ್ತೆ. ಅಲ್ಲೇ ಸಾಯಿ ಕೊಡ್ತೀರ ಗುರುಗಳೇ. ನಂಗೆ ಎಲ್ಲರೂ ಒಳ್ಳೇದಾಗ್ತದೆ ಗುರುಗಳೇ. ಯಾಕ ನೀನ್ ಬರ್ತಾ ಇರೋ ಹೋಗ್ತಾರೆ ಎಲ್ಲ ಚಲೋ ಆಗ್ತದೆ. ಇವತ್ತು ಬನ್ನಿ ಗುರುಗಳೇ. ನಾನು ಎಷ್ಟು ಕಣ್ಣೀರಾಗದು, ಇಂಥ ಕಣ್ಣೀರನ್ನು ತುಂಬಾ ಸತಿ ಹಾಕ್ಬಿಟ್ಟಿದ್ದೀನಿ. ದಿನ ಇವತ್ತು ನಿಮ್ಮ ಹತ್ರ ಕಣ್ಣೀರು ಹಾಕಿದ್ದೀನಿ. ಬಂದು ನನಗೆ ಒಳ್ಳೇದಾಗ್ಬೇಕು ಗುರುಗಳೇ. ನೀನ್ ಯಾಕೆ ಲವ್ ಮ್ಯಾರೇಜ್ ಓದಿಲ್ಲ? ತಡಿ ಒಂಚೂರ. ಭೂಮಿ ಮೇಲೆ ಒಳ್ಳೇದು ಕೆಟ್ಟ ಎರಡು ಇರುತ್ತೆ. ನನಗೆ ಡೈವರ್ಟ್ ನನಗೆ ಆಗ್ಯಾರ ಜನ ಹೆಚ್ಚಿನ ಕೊಡ್ತೀವಿ. ಮೊನ್ನೆ ಬೇರೆ ಬಂದಿದ್ರು, ಇರ್ಲಿಲ್ಲ ಹೇಳೋದ್ರಂತೆ. ಫೋನಿಗೆ ಬಡಿನಿಕೆ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರಂತೆ. ನನಗೆ ಮಾಡ್ತಾರೆ, ನಿಮ್ಮ ದೇವ್ರಿಗೆ ಮಾಡ್ತಾರೆ. ದೇವ್ರ ಅಂತ ಕೇಳ್ತಾರೆ. ಅಪ್ಪ ಅಮ್ಮನ ಕೇಳ್ತಾರೆ. ನಮ್ಮ ಅಪ್ಪ ಯಾರು ಗೊತ್ತಿಲ್ಲ ಅಂತಾರೆ. ಈ ಕಾಲ ಅಪ್ಪ ಅಮ್ಮನ ಓದಿತಾರೆ. ಮಾಟ ಮಾತ್ರ ಮಾಡ್ಸಲ್ವಾ? ಯಾಕೆ ಮಾಡಿರಿ? ಅಮ್ಮನ ತಂಗಿ ಯಾರಪ್ಪ?
ಅವ್ರು ಹೇಳಿ ಮತ್ತೆ ಅದು ಮಾಡಿ ಅದೇ ಮಾಡಲ್ಲ. ಒಂದೊಂದ್ಸರಿ ಒಬ್ಬ ಒಂದೇ ಕೇಳ್ಬೇಕು, ನೀವು ಬಂದಾರಲ್ಲ ನಿಮ್ಮನೆ ಇವ್ರು ಹೆಂಗ್ ಕೇಳ್ತಾರೆ ಗೊತ್ತಾ, ಮನೆಗೆ ಹೋಗಿ ಚಟುವಟಿಕೆ ಕೇಳ್ಬೇಕು ನಾವು. ಹೋಗಿ ಬೀಗನೆ ಹಾಕಲ್ಲ, ಬಂದು ಹೋದಾರಲ್ಲ, ಬಂದು ಹೋಗಿ ಸ್ಟಿಕರ್ ಅನ್ಸ್ಕೊಂಡ್ಬಿಟ್ಟು ಬ್ಯಾಂಕ್ ಶೋಡ್ ಹೋಗ್ಬಿಟ್ಟು ದೇವ್ಬಿಡಲ್ಲ. ಕರೋಣ ಒಬ್ಬ ಮನ್ಸಿಂದವ ನೀನು ಒಳಗಾಗ ಹೋಗಿದ್ಮೇಲೆ ಮೈಗೆ ಅಂತರ ಹಾಕ್ಯಂಡು ಮನೆಗೆ ಸದ್ಯದಿಂದ ಕಡ್ಡೆ ಪೂಜೆ ಮಾಡಿ ಒಂದೇ ಆಗುತ್ತೆ. ಈಗ ಹೇಳಿ ಏನ್ ಮಾಡೋಣ, ನಂಗೆ ಒಳ್ಳೇದಾಗ್ತದೆ. ಬೇರೆಗೆಲ್ಲ ಕೊಟ್ಟಿಲ್ಲ, ಹೋಗಿ ಮಾಡ್ತಾನೆ. ಒಳ್ಳೇದು ಅಲ್ಲ ಗುರುಗಳೇ, ನನ್ಗೆ ಜೀವನ ಪಡ್ಕೋಬೇಕು. ನನ್ ಮಂದಿ ನನಗೆ ಆಸ್ತಿ ಬರೀ ಯಾವಾಗ ಬರೋರಕ್ಕಾಗುತ್ತೆ ಎಲ್ಲ ಬಂದು ಸೇವೆ ಮಾಡ್ತೀನಿ. ಆಸ್ತಿ ಇಲ್ಲ ಏನಿಲ್ಲ. ಆಗಲ್ಲ, ಊಟ ಮಾಡಿಲ್ಲ, ಯಾರು ಕೇಳಿಲ್ಲ ಮಮ್ಮಿ ಊಟ ಮಾಡುವ ಅಂತವ ಅಲ್ಲ. ಊಟ ಮಾಡೋದು ಯಾರು ಕೇಳಲಿಲ್ಲ, ಬರೀ ಕೇಳಿದೇ ಕೇಳ್ತಾರೆ. ನೆನ್ನೆ ಒಂದು ಸುತ್ತಾಣಿನಿ ಒಳ ಬಿಟ್ರೆ ಹೇಳ್ತೀನಿ, ಹೇಳ್ತಾರೆ ಹಿಂಗೆ ಹೇಳ್ತಾರೆ. ಅಣ್ಣ ಅವ ಯಾರು ಯಾವ ಡಿಪೋ 8 ವರ್ಷ ಆಯ್ತು ಗುರುಗಳೇ ಮದ್ವೆಗೆ. 8 ವರ್ಷದಿಂದ ಮಗು ಉಳಿಸ್ಬೇಕಾದ್ರೆ ಕಷ್ಟಪಟ್ಟು ಉಳಿಸ್ಕೊಂಡೆ. ಲವ್ ಮ್ಯಾರೇಜ್ ಇವರೇ ಬೇಕು ಅಂತಾನೆ ಆಗಿದ್ದು. ಇವನೇ ಅವನೇ ಮಾತಾಡ್ಬಿಡ್ತಿರೋದು. ಇಲ್ಲ ಗುರುಗಳೇ, ಒಳ್ಳೆ ಮನುಷ್ಯನೇ. ಅವರಿಗೆ ಇಲ್ಲಿ ಹೇಳ್ಕೊಟ್ಟು ಗಂಟೆ ದೂರ ಮಾಡಿದ್ರು ಅಂತ ಘಟನ್ಗಟ್ಟಿಯಾಗಿ ನಿಂತಿದ್ದಾರೆ. ಈಗ ನನ್ನನ್ನೇ ಟಾರ್ಗೆಟ್ ಮಾಡಿಸ್ಕೊತಿದ್ದಾರೆ ಎಲ್ಲ. ಕಟ್ ಮಾಡಿದ್ಯಾ ನಿನ್ ಕೊಳ್ಳಾಗಿರ್ಲಿ. ಒಂದ್ 2 ನಿಮಿಷ ಬಿಟ್ರೆ ಒಂದು 2 ನಿಮಿಷ ಟೈಮ್ ಕೊಟ್ರೆ ಏನೋ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ತೇರ್ತಾ ಹಾಕ್ಬಿಡ್ತೀನಿ, ಅರ್ಜಿ ಮಾಡ್ಬಿಡಿ. 2 ನಿಮಿಷ ಟೈಮ್ ಕೊಡಿ, ಏನೇನು ಮಾಡ್ಬೇಕು ಅಂತ ಹೇಳ್ತೀನಿ. ನನಗೆ ಯಾರಿಗೆ